ನಂತರ ಸಣ್ಣಗಿರೋ ಹೆಣ್ಮಕ್ಳಿಗೆ ಸ್ಯಾರಿ ವೇರ್ ಮಾಡೋದು ಅಂದರೆ ತುಂಬಾ ಇಷ್ಟ. ಆದರೆ ಅದನ್ನ ಮೇಂಟೈನ್ ಮಾಡೋದು ಕಷ್ಟ ಆಗಿರುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದಿನಿ ವಿಲೇಜ್ ವ್ಲಾಗ್ಸ್‌ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದು ಬಸವ ಜಯಂತಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಹಬ್ಬ ಮುಗಿದು 20 ಡೇಸ್ ಆಯಿತು. ಯಾಕಿಷ್ಟು ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತಂದರೆ, ಹಬ್ಬ ಮುಗಿದು ನೆಕ್ಸ್ಟ್ ಡೇನೇ ನಾವು ರಾಗಿವಾಲ ಕೊಯ್ಯೋದಕ್ಕೆ ಇಟ್ಟಿದ್ವಿ. 2 ದಿನ ಹಿಡಿತು. 2 ದಿನನೂ 15 ಜನ ಬರ್ತಾಯಿದ್ರು. ಹಾಗಾಗಿ ಬೇಗನೆ ಆಗೋಯಿತು. ಇನ್ನು ತೆನೆ ತಗೊಬಂದು ಮನೆ ಹತ್ರ ಹಾಕಿ ತೆನೆ ಒಣಗಿಸಿ ತೆನೆ ಮಿಷಿನ್ಗೆ ಹಾಕಿಸಿ ರಾಗಿ ತಗೊಬಂದು ಮನೆಗೆ ಹಾಕೋಷ್ಟರಲ್ಲಿ 1 ವೀಕ್ ಕಳೆದೋಯ್ತು. ಆ ತೆನೆ ಮಿಷಿನ್ಗೆ ಹಾಕ್ಸ್ಬಿಟ್ಟು ರಾಗಿ ತಗೊಬಂದು ಮನೆಗೆ ಹಾಕಿದ್ವಿ ಅನ್ನೋಷ್ಟರಲ್ಲಿ ಬೋರ್ವೆಲ್ ನಿಂತೋಯ್ತು. ಮತ್ತು ಬೋರ್ವೆಲ್ ನಿಂತೋಯ್ತಲ್ಲ, ಇನ್ನು ಬೋರ್ವೆಲ್ ಕರೆಸಿ ನಾವು ರೀಬೋರ್ ಮಾಡಿಸಿ ಮೋಟ್ರ್ ತಗೊಬಂದು ಬಿಟ್ಟು ಆಗೋ ಈಗೋ ಅನ್ನುವಾಗ 15 ಡೇಸ್ ಕಳೆದೋಯ್ತು. ಹೊಸ್ದಾಗಿ ಮೋಟ್ರೆಲ್ಲ ತಗೊಬಂದ್ಬಿಟ್ಟಿದ್ದು. ಯಾಕಂದರೆ ಫಸ್ಟ್ ಇದ್ದಿದ್ದು ಮೋಟ್ರು ಆಗ್ತಾ ಇರಲಿಲ್ಲ. ಅಂದರೆ ನಾವು ಫಸ್ಟು ಹಾಕ್ಸಿದ ಬೋರ್ವೆಲ್ನಲ್ಲಿ 470 ಅಡಿಗೆ ನೀರು ಸಿಕ್ಕಿತ್ತು, 2.5 ಇಂಚು. ಇವಾಗ ಮತ್ತೆ ಅದ್ರ ಮೇಲೆ 780 ಅಡಿಗೇನೋ ಕೊರೆಸಿರೋದು. ಹಾಗಾಗಿ ಮೋಟ್ರು ಕೂಡ ಚೇಂಜ್ ಮಾಡಬೇಕಾಯ್ತು. ಅದೆಲ್ಲ ಮುಗಿಸೋಷ್ಟರಲ್ಲಿ 15 ಡೇಸ್ ಆಯಿತು. ಮತ್ತು 2 ದಿನ ಪತ್ರೆ ಬಿಡಿಸಿದ್ವಿ. ಅದಾದಮೇಲೆ ನಾನು 2 ದಿನ ಹುಷಾರಿಲ್ಲದೆ ಮಲ್ಕೊಂಡೆ. ಹಾಗಾಗಿ ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ದಯವಿಟ್ಟು ಕ್ಷಮಿಸಿ. ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಬಸವ ಜಯಂತಿ ಹಬ್ಬದ ದಿನ ನಮ್ಮ ಮನೆಯವ್ರವ್ರ ಚಿಕ್ಕಪ್ಪವ್ರದ್ದು ಗೃಹ ಪ್ರವೇಶ ಇತ್ತು. ಹಾಗಾಗಿ ನಮ್ಮ ಮನೆಯವರು ಗೃಹ ಪ್ರವೇಶಕ್ಕೆ ಹೋಗ್ತೀನಿ ಅಂತ ಹೊರಟಿದ್ರು ಬೆಳಗ್ಗೆನೇ. ಅವ್ರಿಗೆ ರಾಗಿ ಗಂಜಿ ಮಾಡಿಕೊಟ್ಟು ಅವರು ಗಂಜಿ ಕುಡಿದ್ಬಿಟ್ಟು ಹೋದರು. ಇನ್ನು ಮಕ್ಳಿಗೆ ಹಾಲು ಕಾಯಿಸಿಕ್ಬಿಟ್ಟು ಚಿಕ್ಕವರಿಬ್ಬರು ಹಾಲು ಕುಡಿಯೋದು. ಇನ್ನು ನಾನು ನನ್ನ ದೊಡ್ಡ ಮಗಳು ಟೀ ಕುಡಿತೀವಿ. ಹಾಗಾಗಿ ಅವ್ರಿಗೆ ಹಾಲು ಕಾಯಿಸ್ಕೊಟ್ಬಿಟ್ಟು ಆಮೇಲೆ ನಾವು ಟೀ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಲು ಕಾಯೋದಕ್ಕೆ ಇಟ್ಟಿದ್ದೆ. ಹಾಲು ಕೊಡೋಕ್ಕಾದಿತ್ತು. ಇವಾಗ ಅವ್ರಿಗೆ ಹಾಲು ತೆಗೆದಿಟ್ಬಿಟ್ಟು ಅದರಲ್ಲೇ ಟೀ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟೀಗಿಟ್ಟಿದ್ದೆ. ಇನ್ನೂ ದೊಡ್ಡವರಿಬ್ಬರು ಮಲ್ಕೊಂಡಿದ್ರು. ನನ್ನ ಮಗ ಎದ್ದಿದ್ದ. ಅವ್ನಿಗೆ ಶಾಂಪು ತರೋಗು ಅಂತ ಹೇಳ್ಬಿಟ್ಟು ಅಂಗಡಿಗೆ ಕಳಿಸಿದ್ದೆ. ಹೋಗಿದ್ದ. ಅವ್ನು ಬರೋ ಅಷ್ಟರಲ್ಲಿ ಟೀ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಲು ತೆಗೆದಿಟ್ಬಿಟ್ಟು ಅದಕ್ಕೇ ಸ್ವಲ್ಪ ಟೀ ಪುಡಿ ಮತ್ತು ಏಲಕ್ಕಿ ಹಾಕ್ಬಿಟ್ಟು ಕುದಿಸ್ಕೊಳ್ತಾ ಇದ್ದೀನಿ. ಟೀ ಕುಡಿದ್ಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು. ಹಬ್ಬ ಇದೆಯಲ್ವ, ಆರತಿ ಕೂಡ ಮಾಡಬೇಕು. ಇನ್ನು ಮಕ್ಕಳನ್ನ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಇವತ್ತು ನಮ್ಮ ಮನೆಯವ್ರು ಬೇರೆ ಇಲ್ಲ. ಹಾಗಾಗಿ ಟೀ ಕೂಡ ಕುದೀತಾ ಇತ್ತು. ಟೀ ಸೋಸ್ಕೊಂಡು ಟೀ ಕುಡಿಯೋಣ ಅನ್ನೋಷ್ಟರಲ್ಲಿ ನನ್ನ ಮಗ ಬರ್ತಿದ್ದ. ಅಂಗಡಿಗೆ ಹೋಗಿದ್ದವನು. ಶಾಂಪು ತರೋಗು ಅಂತ ಹೇಳ್ಬಿಟ್ಟು ಕಳಿಸಿದ್ದೆ. ಟೀ ಸೋಸ್ಕೊಳ್ತಾ ಇದ್ದೀನಿ. ಟೀ ಸೋಸ್ಕೊಂಡು ಟೀ ಕುಡಿಯೋದು ಕೂತಿದ್ದೆ. ನನ್ನ ಮಗ ಬಂದು ಶಾಂಪು ತೊಗೊಂಡು ಸ್ನಾನ ಮಾಡ್ಕೊಂಬರ್ತೀನಿ, ಹೂವು ಬಿಡಿಸ್ಕೊಂಬಾರಪ್ಪ ಅಂತಂದೆ. ಹಾಗಾಗಿ ಅವನು ಹೂವು ಬಿಡಿಸ್ಕೊಂಬರೋದಕ್ಕೆ ಹೋಗಿದ್ದ. ನಾನು ಸ್ನಾನಕ್ಕೆ ಹೋಗಿದ್ದೆ. ಬರ್ತೀನಿ ಅಮ್ಮ ನಿಧಾನಕ್ಕೆ, ನೀನು ಸ್ನಾನ ಮಾಡ್ಕೊ, ನಾನು ಹೂವು ಬಿಡಿಸ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ನೋಡ್ಕೊಳ್ತಾ ಹೂವು ಬಿಡಿಸ್ಕೊಳ್ತಾ ಇದ್ದ ಅವನು. ಫೋನ್ ಕೂಡ ಬೀಳಿಸಿ ಅಂತಂದರೂ ಕೇಳ್ತಾ ಇಲ್ಲ. ಫೋನ್ ಇಟ್ಕೊಂಡು ಫೋನ್ ನೋಡ್ತಾ ಬಿಡಿಸ್ಕೊಳ್ತಾ ಇದ್ದ. ಇವು ದುಂಡ್ಮಲ್ಗೆ 7 ಸುತ್ತಿಂದು. ಹಾಗಾಗಿ ನಾವು ಮೊಗ್ಗೆ ಬಿಡಿಸೋದಿಲ್ಲ, ಹಳ್ಳಿದ ಮೇಲೆ ಬಿಡಿಸ್ಕೊಳ್ತೀವಿ. ಯಾಕಂದರೆ ಮೊಗ್ಗು ಬಿಡಿಸಿದ್ರೆ ಚೆನ್ನಾಗಿರೋದಿಲ್ಲ ಪೂಜೆಗೆ ಇಡೋಕ್ಕೆ ಅಂತ ಹೇಳ್ಬಿಟ್ಟು ನಾವು ಹಳ್ಳಿದ ಮೇಲೆ ಬಿಡಿಸ್ಕೊಳ್ತೀವಿ. ಇವಾಗ ನಾನು ಸ್ನಾನ ಮಾಡ್ಕೊಂಡ್ಬಂದು ರೆಡಿಯಾಗಿ ನಾನು ಕೂಡ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಹೂವು ಎಲ್ಲ ಜೋಡಿಸ್ಕೊಂಡು ಇವಾಗ ದೇವ್ರ ಸಾಮಾನು ಎಲ್ಲ ತೊಳೆದಿಟ್ಟಿದ್ದೆ ಫಸ್ಟೇ. ಅವನ್ನೆಲ್ಲ ಜೋಡಿಸ್ಕೊಂಡು ದೀಪಕ್ಕೆ ಎಣ್ಣೆ ಹಾಕ್ಬಿಟ್ಟು ಕಳಶಕ್ಕೆಲ್ಲ ರೆಡಿ ಮಾಡಿಕೊಂಡು ಅಡಿಕೆ ಎಲೆ ಬಾಳೆಹಣ್ಣೆಲ್ಲ ಇಟ್ಬಿಟ್ಟು ಹೂವೆಲ್ಲ ಜೋಡಿಸ್ಕೊಂಡು ನೀಟಾಗಿ ಪೂಜೆಗೆ ದೇವಸ್ಥಾನಕ್ಕೆಲ್ಲ ತೆಗೆದಿಟ್ಟು ಎಲ್ಲ ರೆಡಿ ಮಾಡಿದ್ದೆ. ಇವಾಗ ಎಣ್ಣೆ ಹಾಕ್ಬಿಟ್ಟು ದೀಪ ಹಚ್ಚಿ ಊದುಗಡ್ಡೆ ಬೆಳಗೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮಕ್ಳಿಗೆಲ್ಲ ಸ್ನಾನ ಮಾಡಿಸಿ ಆಮೇಲೆ ನಾನು ಪೂಜೆ ಮಾಡ್ತಾಯಿದ್ದೀನಿ. ಅವ್ರು ಎದ್ಮೇಲೆ ದೇವಸ್ಥಾನಕ್ಕೆ ಕೂಡ ಹೋಗಬೇಕು. ಆರತಿಗೆಲ್ಲ ರೆಡಿ ಮಾಡ್ಕೋಬೇಕು. ನಾವು ಮಾಮೂಲಿ ಪ್ರತಿ ವರ್ಷ ಮಾಡುವಾಗ್ಲೂ ರಾಮದೇವ್ರ ಜಾತ್ರೆಗೇ ಬಸವಣ್ಣಗೂ ಆರತಿ ಮಾಡ್ತಾಯಿದ್ವಿ. ಬಟ್ ಇವಾಗ ನಾನು ಹಂಗೆ ಮಾಡೋದಿಲ್ಲ. ಬಸವಣ್ಣಂಗೆ ಬಸವನ ಜಯಂತಿ ಹಬ್ಬದ ದಿನ ಮಾಡ್ತೀನಿ. ಮನೆ ದೇವ್ರಿಗೆ ಹೋಗ್ಬೇಕಾದ್ರೆ ಮಾಡ್ಕೊಳ್ತೀನಿ. ಜಾತ್ರೆಗೆ ರಾಮದೇವರು ಮತ್ತು ಹುಲಿರಾಮಪ್ಪ ಹರಿಯಮ್ಮಂಗೆ ಮಾತ್ರ ಮಾಡ್ತೀನಿ ಅಷ್ಟೇ. ಇವಾಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ಕೂಡ ಕುಂಕುಮ ಇಟ್ಕೊಳ್ತಾ ಇದ್ದೀನಿ. ಕುಂಕುಮ ಇಟ್ಕೊಂಡು ಮತ್ತೆ ಇವಾಗ ಆರತಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಡಲೆ ಬೀಜ ಹುರಿದ್ಬಿಟ್ಟು ಕೊಬ್ಬರಿ ಎಲ್ಲ ತುರ್ಕೊಬೇಕು. ಹಾಗಾಗಿ ಪೂಜೆ ಎಲ್ಲ ಆಯಿತು. ಪೂಜೆ ಮುಗಿಸ್ಬಿಟ್ಟು ಇವಾಗ ಆರತಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನೇನು ತಟ್ಟೆಗೆಲ್ಲ ತೆಗೆದಿಕ್ಕಿದ್ದೀನಿ. ನಾನು ಕೂಡ ಕುಂಕುಮ ಇಟ್ಕೊಂಡು ಹೂವು ಮುಡ್ಕೊಂಡು ಇವ್ರು ನೋಡ್ತಾ ಇರ್ಬೋದು. ಪೂಜೆ ಎಲ್ಲ ಚೆನ್ನಾಗಾಯಿತು. ಬೆಳಗ್ಗೆನೇ ಪೂಜೆ ಮಾಡಿದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೇಲಿ. ಖುಷಿಯಾಗಿರ್ಬೋದು, ನೆಮ್ಮದಿ ಇರುತ್ತೆ ಮನೇಲಿ ಅಂತ ನನ್ನ ಅನಿಸಿಕೆ ಅದು. ಇವಾಗ ಪೂಜೆ ಎಲ್ಲ ಮುಗಿಸಿ ಆರತಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಕೊಬ್ಬರಿ ತುರಿತಾ ಇದ್ದೀನಿ. ಕಡಲೆ ಬೀಜ ಹುರಿದಿಟ್ಟಿದ್ದೆ, ಅದು ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ಸಿಪ್ಪೆ ತೆಕ್ಕೊಬೇಕದು. ಹಾಗಾಗಿ ಕೊಬ್ಬರಿ ತುರಿದಿಟ್ಬಿಟ್ಟು ಇವಾಗ ಕಡಲೆ ಬೀಜ ತಣ್ಣಗಾಗಿದ್ವು, ಅವನ್ನ ಸಿಪ್ಪೆ ತೆಕ್ಕೊಳ್ತಾ ಇದ್ದೀನಿ. ಈ ಥರ ಎಲ್ಲ ನೀಟಾಗಿ ಸಿಪ್ಪೆ ತೆಗೆದ್ಬಿಟ್ಟು ಎಲ್ಲ ಕೇರಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಕಡಲೆ ಬೀಜ ಹುರಿದಿರೋಂಥ ಕಡಲೆ ಬೀಜ ಮಿಕ್ಸಿಗೆ ಹಾಕ್ಕೊಂಡು ಅದು ಮತ್ತು ತುರಿದಿರೋಂಥ ಕೊಬ್ಬರಿ, 1 ಬೌಲ್ ಅಕ್ಕಿ ಹಿಟ್ಟು ಮತ್ತು ಒಂದು ಅರ್ಧ ಸ್ಪೂನು ಏಲಕ್ಕಿ ಪುಡಿ ಹಾಕ್ಕೊಂಡು ಒಂದು ಸರಿ ಡ್ರೈ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಾಡಿಬಿಟ್ಟು ಬೆಲ್ಲ ಕರ್ಗೋದಕ್ಕೆ ಇಟ್ಟಿದ್ದೀನಿ. ನನ್ನ ಮಗಳಿಗೂ ಹೂವು ಏರಿಸು ಅಂತಂದೆ. ದುಂಡ್ಮಲ್ಗೆ ಇತ್ತು.
ಆರತಿಗೆ ಎಷ್ಟು ಬೇಕೋ ಅಷ್ಟು ಏರಿಸು, ಆಮೇಲೆ ಇದ್ದಿದ್ದು ದೇವ್ರಿಗೆ ತಗೊಂಡೋದಕ್ಕೆ ಏರಿಸ್ಕೊಳ್ಳೋಣ ಅಂತಂದೆ. ಹಾಗಾಗಿ ಆರತಿಗೆ ಏರಿಸ್ತಾ ಇದ್ಲು, ನಾನು ಇದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಒಂದು ಸರಿ ಡ್ರೈ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಬೆಲ್ಲ ಕರಗಿಸಿದ್ದೀನಲ್ಲ ಅದನ್ನು ಸೋಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಬೆಲ್ಲದಾಗೆ ಕಲ್ಲಿರ್ತವೆ, ಹಾಗಾಗಿ ಈ ಥರ ಸೋಸ್ಕೊಳ್ತಾ ಇದ್ದೀನಿ. ಸೋಸ್ಬಿಟ್ಟು ಒಂದು ಸರಿ ಸ್ಪೂನಲ್ಲಿ ಕಲಿಸ್ಕೊಬೇಕು, ಯಾಕಂದರೆ ಬಿಸಿ ಇರುತ್ತಲ್ಲ, ಬೆಲ್ಲ ಕರಗಿಸಿರ್ತೀವಿ. ಹಾಗಾಗಿ ಈ ಥರ ಒಂದು ಸ್ಪೂನ್ ತೊಗೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ನಾನು ಕೈಯಲ್ಲಿ ನಾದ್ಕೊಳ್ತೀನಿ. ಹೂವು ಏರಿಸ್ತಾ ಇದ್ಲು ನನ್ನ ಮಗ, ಇಲ್ಲೇ ಕುತ್ಕೊಂಡು ಫೋನ್ ನೋಡ್ತಾ ಇದ್ದ. ಇನ್ನು ನಮ್ಮ ಮನೆಯವ್ರು ಬರೋದು ಸಂಜೆ ಆಗುತ್ತೆ. ಅಷ್ಟರಲ್ಲಿ ಇದೆಲ್ಲ ಕೆಲಸ ಮುಗಿಸ್ಕೊಬಿಡೋಣ, ಆರತಿ ಬೇರೆ ತೊಗೊಂಡೋಗ್ಬೇಕು ದೇವಸ್ಥಾನಕ್ಕೆ, ದೇವ್ರು ಬೇರೆ ಬರ್ತವೆ ಅಂತ ಹೇಳ್ಬಿಟ್ಟು ರಾಮಪ್ಪ ರಾಮಪ್ಪನ ಕರ್ಕೊಂಬರ್ತಾರೆ. ದೇವಸ್ಥಾನದಾಗೆ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಅಲ್ಲೇ ಆರತಿ ಬೆಳಗಿಸ್ತಾರೆ. ಹಾಗಾಗಿ ಇವಾಗ ಈ ಥರ ಎಲ್ಲ ನಾದ್ಕೊಳ್ತಾ ಇದ್ದೀನಿ. ಆರತಿಗೆ ಹಚ್ಚೊಯ್ಕೊಬೇಕು. ಫಸ್ಟೆಲ್ಲ ಬರ್ತಾ ಇರಲಿಲ್ಲ ನನಗೆ ಹಚ್ಚೊಯ್ಯೋದಕ್ಕೆ, ಇವಾಗೆಲ್ಲ ಮಾಡ್ತೀನಿ. ಒಂದು ತಕ್ಕ ಮಟ್ಟಿಗೆ ಕಲ್ತಿದ್ದೀನಿ ಅಂತ ಹೇಳ್ಬೋದು. ಈ ಥರ ಎಲ್ಲ ನಾದ್ಬಿಟ್ಟು ಇವಾಗ ಈ ಥರ ಹಚ್ಚೊಯ್ಕೊಳ್ತಾ ಇದ್ದೀನಿ. ಪರವಾಗಿಲ್ಲ, ಚೆನ್ನಾಗೇನು ಮಾಡಿದ್ದೀನಿ. ಎಲ್ಲ ಹಚ್ಚೊಯ್ಕೊಂಬಿಟ್ಟು ಹೂವು ಏರಿಸ್ತಾ ಇದ್ಲು ನನ್ನ ಮಗಳು. ಬೇಗ ಬೇಗ ಏರ್ಸಮ್ಮ, ಆರತಿಗೆ ಟೈಮ್ ಆಗ್ತದೆ ಅಂತಂದೆ. ಹಾಗಾಗಿ ಅವಳು ಹೂವು ಏರಿಸ್ತಾ ಇದ್ಲು. ನಾನು ಆರತಿಗೆಲ್ಲ ಈ ಥರ ಹಚ್ಚೊಯ್ಕೊಂಡು 2 ಹಚ್ಚೊಯ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನನ್ನ ಮಗ ಅಮ್ಮ ನಂಗೆ ಕೊಡಮ್ಮ ಟೊಮಟ ಅಂತಂದ. ಹಾಗಾಗಿ ಇರಪ್ಪ ಹಚ್ಚೊಯ್ಕೊಂಡು ಉಳಿದ್ರೆ ಕೊಡ್ತೀನಿ ಅಂತಂದೆ. ಸ್ವಲ್ಪ ಹೆಚ್ಚಾಗಿತ್ತು, ನಂಗೆ ಕೊಡು ತಿನ್ನಬೇಕು ಅಂತ ಕೇಳ್ತಾ ಇದ್ದ. ಹಾಗಾಗಿ 2 ಹಚ್ಚೊಯ್ಕೊಂಡು ಸ್ವಲ್ಪ ಉಳಿಸಿದ್ದೆ ಅವನಿಗೆ ಕೊಡೋಕ್ಕೆ ಅಂತಲೇ. ಇದನ್ನು ಅವನಿಗೆ ಪಿಡಿಸೆ ಮಾಡಿಬಿಟ್ಟು ಕೊಡೋಣ ಅಂತ ಹೇಳ್ಬಿಟ್ಟು ಮುಂದೆನೇ ಕೂತಿದ್ದ, ಕೊಡೋವರೆಗೂ ನಾನು ಎದ್ದೋಗಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಅದನ್ನು ಅವನಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಈ ಥರ ಪಿಡಿಸೆ ಮಾಡಿಬಿಟ್ಟು ಅವನಿಗೆ ಕೊಟ್ಟು ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಒಂದು ಸರಿ ಎತ್ತಿಟ್ಬಿಟ್ಟು ನಾನು ಆವಾಗಲೂ ಕ್ಲೀನ್ ಮಾಡ್ಕೊಬಿಡ್ತೀನಿ. ಮತ್ತು ಎಲ್ಲ ಒಂದೇ ಸರಿ ಅಂದರೆ ಸ್ವಲ್ಪ ನನಗೂ ರಿಸ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನೊಂದೇನಪ್ಪ ಅಂದರೆ ಸೀರೆ ಉಟ್ಕೊಂಡ್ರೆ ಅಷ್ಟು ಕಂಫರ್ಟಬಲ್ ಇರೋದಿಲ್ಲ. ಯಾಕಂದರೆ ಡೈಲಿ ನಾವು ಟಿ ಶರ್ಟು ಪ್ಯಾಂಟು ಹಾಕ್ತಾ ಇರ್ತೀವಲ್ಲ, ಸೀರೆ ಉಟ್ಕೊಂಡಾಗ ಅಷ್ಟು ಕಂಫರ್ಟಬಲ್ ಅಂತ ಅನಿಸೋದಿಲ್ಲ, ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಸೀರೆ ಉಟ್ಕೊಳಕ್ಕೆ ಇಷ್ಟ, ಆದರೆ ಸೀರೆ ಉಟ್ಕೊಂಡ್ರೆ ಏನೂ ಕೆಲಸ ಮಾಡೋದಕ್ಕಾಗಲ್ಲ, ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಅಂತ ಅನಿಸುತ್ತೆ. ಇವಾಗ ಆರತಿಗೆ ಹಚ್ಚಿಕೊಂಡಿದ್ನಲ್ಲ ಅವನ್ನ ಒಂದು ಬೌಲ್ಗೆ ಇಟ್ಬಿಟ್ಟು ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ಹೂವು ಏರಿಸಿದ್ದಾಯಿತು ಆಲ್ಮೋಸ್ಟು. ಇನ್ನು ಒಂದು ಕಡ್ಡಿಗೆ ಮಾತ್ರ ಏರಿಸು, ಆಮೇಲೆ ನಾನು ಇದು ವೀಳ್ಯದೆಲೆ ಮತ್ತು ಅದೆಲ್ಲ ರೆಡಿ ಮಾಡ್ಕೊಳ್ತೀನಿ ಅಂತಂದೆ. ನನ್ನ ಮಗಳು ಹೂವು ಏರಿಸಿದ್ಲು. ನಾನು ಈ ವೀಳ್ಯದೆಲೆಗೆ ಈ ಥರ ಕಡ್ಡಿ ಚುಚ್ಚಿಬಿಟ್ಟು ಅದಕ್ಕೆ ಒಂದು ಹೂವು ಏರಿಸ್ಬಿಟ್ಟು ರೆಡಿ ಮಾಡಿಕೊಂಡೆ. ಆರತಿ ಇದೇ ಥರ ಮಾಡೋದು ಸಾಮಾನ್ಯವಾಗಿ ಎಲ್ಲರೂ. ನಾನು ಕೂಡ ಈ ಥರ ವೀಳ್ಯದೆಲೆಗೆಲ್ಲ ಚುಚ್ಚಿಬಿಟ್ಟು ರೆಡಿ ಮಾಡಿಕೊಂಡೆ. ಹೂವು ಏರಿಸಿದ್ಲಲ್ಲ, ಇವಾಗ ಆರತಿಗೂ ಹೂವು ಎಲ್ಲ ಚುಚ್ಚುತ್ತಾ ಇದ್ದೀನಿ. ಇದೆಲ್ಲ ಮಾಡೋ ಅಷ್ಟರಲ್ಲಿ ಸುಮಾರು 12:30 1 ಗಂಟೆ ಆಯಿತು. ಹೂವು ಎಲ್ಲ ಚುಚ್ಚಿಬಿಟ್ಟು ಇವಾಗ ನಾನು ವೀಳ್ಯದೆಲೆ ಬೇರೆ ಏರಿಸಿದ್ನಲ್ಲ 3 ಕಡ್ಡಿಗೆ, ಅವನು ಕೂಡ ಏರಿಸೋಣ ಅಂತ ಹೇಳ್ಬಿಟ್ಟು ಈ ಥರ ಚುಚ್ಚುತ್ತಾ ಇದ್ದೀನಿ. ದೇವ್ರು ಕರ್ಕೊಂಬರೋದಕ್ಕೆ ಹೋಗಿದ್ದಾರೆ ಅಂತಂದರು. ಹಾಗಾಗಿ ಇನ್ನು ದೇವ್ರು ಬಂದಮೇಲೆ ಆಗೋಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಈ ಥರ ಎಲ್ಲ ರೆಡಿ ಮಾಡಿಕೊಂಡೆ ಫಸ್ಟ್ ಆರತಿಗೆಲ್ಲನ. ಇನ್ನು ಹೂವು ಹೆಚ್ಚಾದವೆಲ್ಲ ನನ್ನ ಮಗಳು ದೇವ್ರಿಗೆ ತಗೊಂಡೋಗೋದಕ್ಕೆ ಅಂತ ಹೇಳ್ಬಿಟ್ಟು ಏರಿಸ್ತಾ ಇದ್ಲು. ಅವು ಏರಿಸು ಬೇಗ ಅಂತ ಹೇಳ್ಬಿಟ್ಟು ನಾನು ಇದೆಲ್ಲ ರೆಡಿ ಮಾಡಿಕೊಂಡೆ. ಇವಾಗ ಹೂವು ಎಲ್ಲ ಈ ಥರ ಚುಚ್ಚಿಬಿಟ್ಟು ವೀಳ್ಯದೆಲೆನೂ ಚುಚ್ಚಿಬಿಟ್ಟು ಒಂಬಳೆ ಇತ್ತು ಮನೇಲೇ ಸ್ವಲ್ಪ, ಹಾಗಾಗಿ ಅದನ್ನೇ ಇಡೋಣ ಅಂತ ಹೇಳ್ಬಿಟ್ಟು ರಾಮದೇವ್ರ ಜಾತ್ರೆಗೆ ತೊಗೊಬಂದಿದ್ದು ಬಸವನ ಜಯಂತಿ ಹಬ್ಬದ ತಗೊಂಡು ಇಟ್ಟಿದ್ದೆ, ಫ್ರಿಡ್ಜಲ್ಲಿ ಇಟ್ಟಿದ್ದೇ ಇತ್ತು. ಅದನ್ನು ಕೂಡ ಚುಚ್ಚಿಬಿಟ್ಟು ಇವಾಗ ದೀಪಕ್ಕೆ ಎಣ್ಣೆ ಹಾಕ್ಬಿಟ್ಟು ಬತ್ತಿ ಹಾಕಿ ಇಡ್ತಾಯಿದ್ದೀನಿ. ದೀಪ ಹಚ್ಚಿಬಿಟ್ಟು ಊದುಗಡ್ಡೆ ಬೆಳಗಿದ್ರೆ ಆರತಿ ಕೂಡ ರೆಡಿ ಆಯಿತು. ಪೂಜೆಗೂ ಇನ್ನೇನೆಲ್ಲ ರೆಡಿ ಮಾಡಿದ್ದೀನಿ. ಹೂವು ಒಂದು ಇಡಬೇಕಷ್ಟೇ ಅದಕ್ಕೆ. ಇವಾಗ ಊದುಗಡ್ಡೆ ಬೆಳಗ್ತಾ ಇದ್ದೀನಿ. ಊದುಗಡ್ಡೆ ಬೆಳಗ್ಬಿಟ್ಟು ಆಯಿತು, ಇನ್ನೇನು ಆಲ್ಮೋಸ್ಟ್ ಇದೆಲ್ಲನ ಆರತಿನೂ ಆಯಿತು, ಪೂಜೆಗೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಆರತಿ ಕೂಡ. ನಾನು ದುಂಡ್ಮಲ್ಗೆ ಹೂವು ಏರಿಸಿದ್ವಲ್ಲ, ಹಾಗಾಗಿ ಆರತಿಗೂ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಒಂದು ದಾಸವಾಳದ ಹೂವು ಇತ್ತು, ಅದನ್ನು ಕೂಡ ಕಿತ್ಕೊಬಂದು ಇಟ್ಟಿದ್ದೆ ಪೂಜೆಗೆ. ಇಟ್ಬಿಟ್ಟು ಇನ್ನು ನಮ್ಮ ಮನೆಯವ್ರು ಬಂದರು. ಆರತಿ ಎಲ್ಲ ರೆಡಿ ಮಾಡ್ಕೊಂಡಾದಮೇಲೆ ಗೃಹ ಪ್ರವೇಶ ಮುಗಿಸ್ಕೊಂಡು ಬರಬೇಕಾದ್ರೆ ಗೋಬಿ ಬೇಕು ಅಂತ ಹೇಳಿದರು ನನ್ನ ಮಕ್ಕಳು. ಹಾಗಾಗಿ ಪಾರ್ಸಲ್ ತೊಗೊಬಂದಿದ್ರು. ಇವರು ಕಿತ್ತಾಡ್ತಾಯಿದ್ರು, ಇನ್ನೂ ಬರೋದೇ ತಡ, ನಂಗೆ ಬೇಕು ಅಂತ. ನಮ್ಮ ಮನೆಯವ್ರು ಬೈತಾಯಿದ್ರು, ಬೇರೆ ಒಂದು ಬೌಲ್ ತೊಗೊಬಂದು ಹಾಕ್ಕೊಂಡು ತಿನ್ನಿರಿ, ಅದ್ರಾಗೆ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಒಂದು ಬೌಲ್ ತೊಗೊಬಂದು ಇವಳಿಗೆ ಚಿಕ್ಕವಳಿಗೆ ಸಪ್ರೇಟ್ ಹಾಕ್ಕೊಟ್ಟು ಎಲ್ಲರೂ ಕೂಡ ತಿಂದ್ವಿ. ತಿನ್ನಲ್ಲ ಅಂತ ಹೇಳಲ್ಲ, ಗೋಬಿ ಅಂದರೆ ಎಲ್ಲರಿಗೂ ಇಷ್ಟ. ಎಲ್ಲರೂ ಕೂಡ ತಿಂದು ಇನ್ನೇನು ಅಷ್ಟರಲ್ಲಿ ದೇವ್ರು ಬರ್ತಾ ಇದ್ದಾವೆ ಅಂತಂದರು. ಇವಳು ನಮ್ಮವಳು ಚಿಕ್ಕವಳು ಕೋಡುಬಳೆ ಬೇರೆ ಕಳಿಸಿತ್ತು ನಮ್ಮಮ್ಮ. ಗೃಹ ಪ್ರವೇಶಕ್ಕೆ ಹೋಗಿದ್ರಲ್ಲ, ಅಲ್ಲಿಗೆ ನಮ್ಮಮ್ಮನೂ ಬಂದಿತ್ತಂತೆ, ನಿಪ್ಪಟ್ಟು ಸ್ವಲ್ಪ ಕೋಡುಬಳೆ ಮಾಡಿ ಕಳಿಸಿತ್ತು. ಅವನ್ನ ತಿಂತಾ ಕುಂತಿದ್ಲು.
ಚೆನ್ನಾಗಿ ಮಾಡೈತೆ ನಮ್ಮ ಅಜ್ಜಿ ಕೊಡಬೇಳೆ ಅಂತ ಹೇಳ್ತಾ ಇದ್ಲು ಅವ್ರ ಅಪ್ಪಂಗೆ. ಅಪ್ಪ ಮಕ್ಕಳೆಲ್ಲ ಮಾತಾಡ್ತಾಯಿದ್ರು. ಅಷ್ಟರಲ್ಲಿ ದೇವ್ರು ಬಂದ್ವಲ್ಲ, ಹಾಗಾಗಿ ನಾವು ದೇವಸ್ಥಾನಕ್ಕೆ ಬಂದ್ವಿ. ಪೂಜೆಗೆ ಮತ್ತು ಆರತಿ ಎಲ್ಲ ತೊಗೊಂಡು ಪೂಜೆಗೂ ಕೊಟ್ಬಿಟ್ಟು ಆರತಿ ತೊಗೊಂಡೋಗಿ ದೇವಸ್ಥಾನದಲ್ಲಿ ಇಟ್ಟಿದ್ವಿ. ಇದು ಬಸವಣ್ಣನ ದೇವಸ್ಥಾನ ನಮ್ಮೂರಲ್ಲಿರುವಂಥದ್ದು. ಪೂಜೆಗೆ ಎಲ್ಲರೂ ಬಂದಿದ್ದರು. ಇನ್ನೂ ಅಷ್ಟು ಜನ ಬಂದಿರಲಿಲ್ಲ, ಇನ್ನೂ ಸುಮಾರು ಜನ ಬರೋದಿತ್ತು. ನಾವು ಫಸ್ಟೇ ಬಂದಿದ್ವಿ. ಬೇಗ ಬಂದರೆ ಬೇಗ ಪೂಜೆ ಮಾಡಿಸ್ಕೋಬೋದು ಅಂತ ಹೇಳ್ಬಿಟ್ಟು, ಯಾಕಂದರೆ ಆಮೇಲೆ ಅಂತಂದರೆ ಜನ ಜಾಸ್ತಿ ಆಗ್ತಾರೆ, ಆಗಲ್ಲ ಅಂತ ಹೇಳ್ಬಿಟ್ಟು ಬಂದು ಪೂಜೆ ಮಾಡಿಸ್ಬಿಟ್ಟು ಆರತಿ ಲಾಸ್ಟಲ್ಲಿ ಬೆಳಗಿಸೋದು. ಹಾಗಾಗಿ ಈಚೆ ಇಲ್ಲಿ ರಾಮದೇವರು ಮತ್ತು ಹುಲಿರಾಮಪ್ಪನ ಕೂರಿಸಿದ್ರಲ್ಲ, ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಮತ್ತು ಇಲ್ಲಿ ಹೆಸರುಬೇಳೆ ಪಾನಕ ಮತ್ತು ನೀರು ಮಜ್ಜಿಗೆ ಎಲ್ಲ ಮಾಡಿದ್ದಾರೆ ಬಂದಿರೋ ಅಂಥವ್ರಿಗೆ ಕೊಡೋದಕ್ಕೆ, ಪ್ರಸಾದಕ್ಕೆ. ಇಲ್ಲಿ ಜನ ಎಲ್ಲ ಜಾಸ್ತಿ ಆದರು. ನಾವು ಬಂದು ಪೂಜೆ ಎಲ್ಲ ಮಾಡಿಸಿ ಆದಮೇಲೆ ಇನ್ನೂ ಆರತಿ ಬೆಳಗಿಸಿಲ್ಲ. ಪೂಜೆ ಎಲ್ಲ ಮುಗಿಸಿದ್ದಾದಮೇಲೆ ಲಾಸ್ಟಿಗೆ ಆರತಿ ಬೆಳಗಿಸೋದು. ಇವಾಗ ನಾವು ಪೂಜೆ ಮಾಡಿಸಿದ್ದಾದ್ಮೇಲೆ ನೋಡ್ತಾ ಇರ್ಬೋದು ಜನ ಜಾಸ್ತಿ ಆಗಿಬಿಟ್ರು ಇಲ್ಲಿ ದೇವಸ್ಥಾನದಲ್ಲಿ ಒಳಗಡೆ. ಸಿಕ್ಕಾಪಟ್ಟೆ ಜನ ಬಂದಿದ್ದರು. ಇವಾಗ ಲಾಸ್ಟಲ್ಲಿ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಹೆಸರುಬೇಳೆ ಪಾನಕ ಎಲ್ಲ ಕೊಡ್ತಾಯಿದ್ರು ಈಚೆ. ಇವಾಗ ಲಾಸ್ಟಲ್ಲಿ ಆರತಿ ಬೆಳಗಿಸ್ತವ್ರೆ. ಅರೆ ಬಡ್ಕೊಂಡು ಮುಂದೆ ಅರೆಯರು ಹೋಗ್ತಾರೆ, ಹಿಂದೆಗಡೆ ಆರತಿ ತೊಗೊಂಡು ಹೋಗೋದು. ನನ್ನ ಮಗಳು ತೊಗೊಂಡಿದ್ಲು ಆರತಿನ. ಇನ್ನು ಚಿಕ್ಕವಳನ್ನ ನಮ್ಮ ಆಂಟಿ ಕರ್ಕೊಂಬರ್ತಾಯಿದ್ರು. ನನ್ನ ಮಗ ಇಲ್ಲಿ ಮಜ್ಜಿಗೆ ಹಾಕಿಸ್ಕೊಂಡು ಕುಡಿತಾ ಇದ್ದ ಓಡಾಡಿಕೊಂಡು. ಇಲ್ಲಿವರೆಗೂ ವೀಡಿಯೋ ನೋಡಿದರೆ ಯಾವುದೇ ಒಂದು ಕಾರಣಕ್ಕಾದರೂ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವೀಡಿಯೋ ಶೇರ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಇವಾಗ ಆರತಿ ಎಲ್ಲ ಬೆಳಗಿಸಿದ್ದಾಯಿತು. ಅವರೇ ಬೆಳಗಿ ಕೊಡ್ತಾರೆ. ಅಂದರೆ ಗಿರೇಗೌಡನವರು ಅಂತ ಇರ್ತಾರೆ, ಮತ್ತು ಇನ್ನೊಬ್ರು ಯಾರೋ ಇರ್ತಾರೆ, ಅವರು ಇಸ್ಕೊಂಡು ಬೆಳಗಿ ಕೊಡ್ತಾರೆ. ನಮ್ಮ ಕಡೆ ಹಂಗಲ್ಲ, ನಮ್ಮ ಕಡೆ ನಾವೇ ಬೆಳ್ಕೊಂಬರೋದು. ಇಲ್ಲಿ ಹಂಗಲ್ಲ, ಇಲ್ಲಿ ಅವರೇ ಬೆಳಗಿ ಕೊಡ್ತಾರೆ. ಹಾಗಾಗಿ 3 ಸುತ್ತು ಹಾಕಿಸ್ಬಿಟ್ಟು ಲಾಸ್ಟಲ್ಲಿ ಹೂವು ಎಲ್ಲ ಕಿತ್ತಾಕ್ಬಿಟ್ಟು ಕೊಡ್ತಾರೆ ಅವರೇ. ಇನ್ನು ನನ್ನ ಮಗ ಅಲ್ಲಿ ದೇವಸ್ಥಾನದಾಗೆ ನಾನು ಪೂಜೆ ತೊಗೊಂಡಿದ್ದೆ, ನನ್ನ ಮಗಳು ಆರತಿ ತೊಗೊಂಡಿದ್ಲು. ಹಾಗಾಗಿ ನನ್ನ ಮಗ ಹೆಸರುಬೇಳೆ ಮತ್ತು ಜ್ಯೂಸು ಮಜ್ಜಿಗೆ ಎಲ್ಲ ಇಸ್ಕೊಬಂದು ಮನೇಲಿ ಇಟ್ಟಿದ್ದ. ನಮ್ಮ ಅಮ್ಮವ್ರು ಇಸ್ಕೊಂಬರಲ್ಲ, ಹಂಗೆ ಬರ್ತಾರೆ ಅಂತ ಅವನಿಗೆ ಗೊತ್ತು. ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.